ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಇತ್ತೀಚೆಗಷ್ಟೇ ಸುದ್ದಿಯಲ್ಲಿರ್ತಕ್ಕಂಥದ್ದು ಏನಂತಂದ್ರೆ ದ್ವೇಷ ಭಾಷಣ ಮತ್ತು ದ್ವೇಷಪರ ಅಪರಾಧಗಳು. ಈ ಒಂದು ಪರಿಬಂಧ ಬಂದ್ಬಿಟ್ಟು 2025 ಬಿಲ್, ಈ ಮಸೂದೆಯನ್ನ ಮೊನ್ನೆ ತಾನೇ ಮಂಡನೆ ಮಾಡಲಾಯಿತು. ಈಗೇನಷ್ಟೇ ಇವತ್ತು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಕೊಪ್ಪಳ ಜಿಲ್ಲಾದ್ಯಂತ ಹೋರಾಟ ಹಮ್ಮಿಕೊಂಡಿದೆ, ಪ್ರತಿಭಟನೆ ಕೂಡ ಮಾಡಿದೆ. ಈ ಪ್ರಕಾರ ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿ ಒಂದು ಪ್ಯಾನಲ್ ಡಿಸ್ಕಷನ್ ಕರೆದಿದ್ದೀವಿ. ಈ ಒಂದು ಡಿಸ್ಕಷನ್ ಅಲ್ಲಿ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಪೂಜಾರಿ ಅವರು ಆಗಮಿಸಿದ್ದಾರೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದಿಂದ ಮಹೇಶ್ ಅಂಗಡಿ ಅವರು ಬಂದಿದ್ದಾರೆ, ತಮಗೆ ಸ್ವಾಗತ. ಅದರ ಜೊತೆಗೆ ಜಿಲ್ಲಾ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶರಣಬಸವ ಹುಲಿಯದ್ರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಥ್ಯಾಂಕ್ ಯು. ಈಗ ಮೊಟ್ಟ ಮೊದಲಿಗೆ ಏನಂತಂದ್ರೆ ನೇರವಾಗಿ ಕಾಂಗ್ರೆಸ್ ಪಕ್ಷದವರು ಮಲ್ಲು ಪೂಜಾರಿ ಅವರಿಂದ ಪ್ರಶ್ನೆ ಪ್ರಾರಂಭ ಮಾಡೋಣ. ಪೂಜಾರಿ ಅವರೇ, ಈ ಒಂದು ಮಸೂದೆ ಈಗ ಅವಶ್ಯಕತೆ ಇತ್ತ? ಖಂಡಿತ ಇತ್ತು ಸರ್. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಈ ರಾಷ್ಟ್ರಭಕ್ತಿನೋ ಧರ್ಮ ಪ್ರೇಮನೋ ಅದರಾಚೆ ಮಾನವೀಯತೆ ದೃಷ್ಟಿಯಿಂದ ಹೊರತುಪಡಿಸಿ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಳ್ಳತಕ್ಕಂಥ ಈ ದ್ವೇಷ ಭಾಷಣದಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟು ಬೆಳಗಾವಿ ಅಧಿವೇಶನದಲ್ಲಿ ಬಿಲ್ ಮಂಡನೆ ಮಾಡಿದ್ದಾರೆ. ಸೊ ನಿಜವಲ್ಲೂ ರಾಜ್ಯ ಸರ್ಕಾರಕ್ಕೆ ನಾನು ಪಕ್ಷದ ಕಾರ್ಯಕರ್ತನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ರೀತಿ ಇದು ನಿಮ್ಮ ಒಳಾಂತರಿಕ ಜಗಳಗಳ ಪೈಕಿ ನಿಮ್ಮ ಪಕ್ಷದವ್ರ ಹತ್ತಿಕ್ಕ ತಂದಿರ್ತಕ್ಕಂಥ ಮಸೂದೆನ, ಅಥವಾ ಭಾರತೀಯ ಜನತಾ ಪಕ್ಷದವ್ರು ಕೊಡ್ತಕ್ಕಂಥ ಭಾಷಣಗಳು, ಅಥವಾ ಬೇರೆ ಪಕ್ಷದ ಆ ಒಂದು ಟಾರ್ಗೆಟಬಲ್ ಸ್ಪೀಚಸ್ ಏನಿದೆ ಅವ್ನು ಕಂಟ್ರೋಲ್ ಮಾಡಕ್ಕೆ? ಎಲ್ಲಿ ಬಿಲ್ಲಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ, JDS ಪಕ್ಷದ ಕಾರ್ಯಕರ್ತ ಅಂತ ಎಲ್ಲೂ ಬಿಲ್ಲಲ್ಲಿ ಮೆನ್ಷನ್ ಮಾಡಿಲ್ಲ. ಯಾವ ಕಾರ್ಯಕರ್ತ, ಯಾವ ಪಕ್ಷದ ಕಾರ್ಯಕರ್ತ ಪ್ರಚೋದನಕಾರಿಗೆ ಭಾಷಣವನ್ನ ಮಾಡ್ತಾನೆ, ಸೊ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆ. ನಾನು ಯಾವ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ವಿರುದ್ಧವಾಗಿ ಮಾತಾಡ್ತೀನಿ. ಯಾರು ಕೋಮು ಗಲಭೆ ಸೃಷ್ಟಿ ಮಾಡ್ತಕ್ಕಂಥ ಅಥವಾ ಪ್ರಚೋದನಕಾರಿಗೆ ಭಾಷಣ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರೇ ಇರ್ಬೋದು. ಸೊ ಹಾಗಾಗಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡೋದಿರ್ಬೋದು, ಲೈಕ್ ಕೊಡೋದಿರ್ಬೋದು, ಕಮೆಂಟ್ ಕೊಡ್ಬೋದಿರ್ಬೋದು, ಮುದ್ರಣ ರೂಪದಲ್ಲಿ ಹೊರಗೆ ತರ್ತಕ್ಕಂಥ ಕೆಲಸವನ್ನ ಇರ್ಬೋದು. ಸೊ ಒಟ್ಟಾರೆಯಾಗಿ ಇದಕ್ಕೆ ಒಂದು ಅಂಕಿತವನ್ನು ಹಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಗೃಹ ಇಲಾಖೆ ನಿರ್ಧಾರ ಮಾಡಿದ್ರಿಂದ, ಸೊ ಹಾಗಾಗಿ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಒಪ್ಪಿಗೆಯನ್ನು ಪಡೆದುಕೊಂಡು ಈ ಬಿಲ್ಲನ್ನು ಅಧಿವೇಶನದಲ್ಲಿ ಮಂಡನೆ ಮಾಡಿದ್ವಿ. ಸರ್, ಏಕಪಕ್ಷೀಯವಾಗಿ ಹೇಳ್ಬೇಕಂತಂದ್ರೆ 2 ಸರ್ಕಾರದ ಮೆಜಾರಿಟಿ ಇತ್ತು ಭಾರತೀಯ ಜನತಾ ಪಕ್ಷ. ಆಗ ನೀವು ಈ ಮಸೂದೆ ಮಂಡನೆ ಮಾಡಲಿಲ್ಲ. ಸೊ ಈಗೇನು ನೋಡಿ, ಚರ್ಚೆಗೆ ಬಾರದ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಮೊದಲು ಇದು ಖಂಡನೀಯ. ಚರ್ಚೆಗೆ ಅವಕಾಶ ಕೊಡಬೇಕಿತ್ತು. ಈಗಿರುವ ಕಾನೂನು, ಪ್ರಸ್ತುತ ನಮ್ಮ ಕೇಂದ್ರ ಸರ್ಕಾರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಬರೆದಂತ ಕಾನೂನಲ್ಲಿ ಏನಿದೆ, ಇವ್ರು ತಂದಂತ ಕಾನೂನು ವ್ಯಕ್ತಿಗತ ಕಾನೂನು. ಇವ್ರು ಯಾವ್ದೋ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅದ್ರ ಮುಖಾಂತರ ಕಾನೂನು ತಂದಿಲ್ಲ. ಇದನ್ನ ಸರ್ಕಾರ ವಿರುದ್ಧ ಇತ್ತೀಚೆಗೆ ದಿನಗಳಲ್ಲಿ ಹೋರಾಟಗಳು ಬಹಳ ಗಂಭೀರ ಸ್ವರೂಪ ಪಡೆದವು. ಆ ಗಂಭೀರ ಸ್ವರೂಪವನ್ನು ಹತ್ತಿಡಕ್ಕೆ ಮೂಲಭೂತ ಹಕ್ಕುಗಳನ್ನು ಯಾರೂ ಪ್ರಶ್ನೆ ಮಾಡಬಾರ್ದು. ಆ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಹಿಟ್ಲರ್ ರೀತಿಯಿಂದ ಕಾನೂನು ಏಕ ದಿನ ಕೊನೆಯ ದಿನ ತಂದಿದ್ದಾರೆ. ರಣ ಹೇಳಿ ಸರ್ಕಾರ ಮೊದಲನೇ ದಿನ ಇಡಬೇಕಿತ್ತದು ಚರ್ಚೆಗೆ. ಯಾಕೆ ತರಬೇಕಿತ್ತು, ಯಾಕೆ ತರಬಾರ್ದಿತ್ತು? ಈ ಕಾನೂನಿನಲ್ಲಿ ಏನಿದೆ, ಇವರೇ ಸುಪ್ರೀಂ, ಸಿದ್ದರಾಮಯ್ಯ ಮತ್ತು ಪೊಲೀಸರು ಇಬ್ಬರೇ ಸುಪ್ರೀಂ. ಇದರಲ್ಲಿ ಮಧ್ಯದಲ್ಲಿ ಯಾರೂ ನ್ಯಾಯವಾದಿಗಳು ಬರುವಂಗಿಲ್ಲ. ಮೊದಲನೇ ಸೆಕ್ಷನ್ ಏನಿತ್ತು, 153, 295, 504, 505, ಇದರಲ್ಲಿ ಏನಿತ್ತಂದ್ರೆ ತನಿಖೆ ಮಾಡಿ ನಾವು ಜಡ್ಜ್ ಮುಂದೆ ಒಯ್ಬೇಕಿತ್ತು ಅಪರಾಧಿಗಳನ್ನ. ಇದರಲ್ಲಿ ಆ ರೀತಿ ಇಲ್ಲ. ನೇರವಾಗಿ ಇವರನ್ನು ಬಂಧನ ಮಾಡಿಬಿಡೋದು, ಸೀದಾ ಜೈಲಿಗೆ ಹಾಕಿಬಿಡೋದು. ತನಿಖೆ ಆಗಿ ಹೊರಗೆ ಬರತ್ಲೆ ಅವ ಅಪರಾಧಿಯೋ ನಿರಪರಾಧಿ ಯಾವ ರೀತಿ ಶಿಕ್ಷೆ ಆಗುತ್ತೋ ಭಗವಂತ ಗೊತ್ತು. ಯಾಕಂದ್ರೆ ನಾನ್ ಬೇಲ ಅಫೆನ್ಸ್ ಇದು, ಕಾಂಪ್ರಮೈಸ್ ಇಲ್ಲ. ಕೆಲವು ವ್ಯಕ್ತಿಗಳು ಮಾತಾಡೋ ತಪ್ಪು ಹೇಳಿಕೆ ಕೊಟ್ಮೇಲೆ ಕಾಂಪ್ರಮೈಸ್ ಇತ್ತು ಹಳೆ ನಮ್ಮ ಸಿಸ್ಟಮ್ನಲ್ಲಿ. ಈ ಕಾಂಪ್ರಮೈಸ್ ಇಲ್ಲ. ಮತ್ತೆ ಯಾರಾದ್ರೂ ಯಾವುದೇ ಹೋರಾಟಗಾರರು ಏನಾದ್ರೂ ಶಾಂತಿಯಿಂದ ಹೋರಾಟ ಮಾಡಕ್ ಸಾಧ್ಯನಾ? ಈಗ ಬಯೋಡೇಟಾ ವಿರುದ್ಧ ಹೋರಾಟ ನಡೀತಾ ಇದೆ, 65 ದಿನ ಉಪವಾಸ ಕುಂತಿದ್ದಾರೆ. ನಾವು ಕಂಪ್ನಿ ವಿರುದ್ಧ ಕೈ ಮುಗಿದು ನೀವು ಶಾಂತಿಯಿಂದ ನಾವು ಕೇಳ್ತೀವಿ, ನೀವು ಬಿಡಂತ ಬೆಂಕಿ ಹಚ್ತೀವಿ ಅಂತ ಹೇಳಿಕೆ ಕೊಟ್ಟಾಗ ಅಂತವ್ರನ್ನ ಕರ್ಕೊಂಡೋಗಿ ನೀವು ನಾನ್ ಬೇಲೆ ವಾರಂಟ್ ಬೇಲೆ ಒಳಗೆ ಹಾಕಿದ್ರೆ ಆ ಮನುಷ್ಯನ ಪರಿಸ್ಥಿತಿ ಏನು? ಹೋರಾಟಗಾರರ ಚಿಂತನೆ ಏನು? ಬರ್ತೀನಿ ಅಂಗಡಿ ಅವರೇ. ಈಗ ಹಿರಿಯ ಪತ್ರಕರ್ತರು ಹುಲಿಯದ್ರು, ಸೊ ಅವ್ರದ್ದೊಂದು ಮಣ್ಣೆ ಕೇಳ್ಬಿಡೋಣ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಒಂದು ಯಾವತ್ತೂ ಇರ್ತಕ್ಕಂಥದ್ದು ವಾದ ವಿವಾದಗಳು. ಎಸ್, ಹುಲಿಯದ್ರು ಅವರೇ, ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಮಸೂದೆ ಬಗ್ಗೆ. ಈಗ ಈ ಲಾಸ್ಟ್ ಸ್ಯಾಟರ್ಡೆ ನಾನು ನಂದು ಹುಲಿ ನೋಟ ಅಂತ ಅಂಕಣದಲ್ಲಿ ಬರ್ತಿದ್ದೆ. ಅದು ಅದೇ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ.
ಈ ವಿಧೇಯಕದಲ್ಲಿ ಇದು ಇನ್ನೂ ಆಕ್ಟ್ ಆಗಿಲ್ಲ, ಕಾಯ್ದೆ ಆಗಿಲ್ಲ. ಈ ವಿಧೇಯಕದಲ್ಲಿ ಪ್ರಮುಖವಾಗಿ ದ್ವೇಷ ಭಾಷಣ ಅಂದ್ರೆ ಏನು ಅನ್ನೋದನ್ನ ಸರ್ಕಾರ, ಇದು ಬಹಳ ವೈಡ್ ಆಗಿರ್ತಕ್ಕಂಥ ವಿಷಯ, ಚರ್ಚಾ ವಿಷಯ. ಆ ವಿಧೇಯಕ ಕೇವಲ 6 ಪುಟ ಇತ್ತು. ದ್ವೇಷ ಭಾಷಣ ಅಂದ್ರೆ ಏನು ಅನ್ನೋದನ್ನ ಕ್ಲಾರಿಫೈ ಮಾಡೋದನ್ನೇ ಸಾಕಷ್ಟು ವಿಸ್ತಾರವಾಗಿ ಕ್ಲಾರಿಫೈ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಯಾರಿಗಾದ್ರೂ ನೀನು ಯಾವುದೋ ಒಂದು ಒಳ್ಳೆ ವಿಚಾರ ಬಗ್ಗೆ ನೀನು ಪ್ರತಿಭಟನೆ ಮಾಡ್ತೇನೆ ಅಂದ್ರೆ ಸರ್ಕಾರದ ವಿರುದ್ಧ, ಅವಾಗ ಸರ್ಕಾರಕ್ಕೆ ಅದು ದ್ವೇಷ ಹುಟ್ಟಿಸೋ ಕೆಲಸನೇ ಆಗುತ್ತೆ. ಹಂಗಾಗಿ ಪ್ರಮುಖವಾಗಿ ಈ ಒಂದು ವಿಧೇಯಕದ ಈ ಬಿಲ್ ನಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳು ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಕ್ಲಾರಿಫೈ ಮಾಡಿಲ್ಲ, ಅದಕ್ಕೆ ಸರಿಯಾದ ಪರಿಭಾಷೆಯನ್ನು ಕೊಟ್ಟಿಲ್ಲ. ಹಂಗಾಗಿ ಇದು ಇವತ್ತು ಮಲ್ಲೋರ್ ಫಸ್ಟ್ ಹೇಳಿದ್ರು ಇದು ಈ ಸಂದರ್ಭದಲ್ಲಿ ಅಗತ್ಯ ಇತ್ತ ಅಂತ. ಈ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗ್ಬೋದು, ಇದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗ್ಬೋದು. ಯಾವತ್ತೂ ಕೂಡ ಈ ಒಂದು ಪ್ರತಿಯೊಂದು ಆಕ್ಟ್ ಕೂಡ, ಈ ದೇಶದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಕಾಯ್ದೆಗಳು ಕೂಡ ಸದ್ಬಳಕೆ ಆಗೋದಕ್ಕಿಂತ ದುರ್ಬಳಕೆ ಜಾಸ್ತಿ ಆಗಿದಾವು ಆಯಾ ಕಾಲಘಟ್ಟದಲ್ಲಿ. ಇದು ಪ್ರಮುಖವಾಗಿ ಆಡಳಿತದಲ್ಲಿರೋ ಪಕ್ಷ, ಅದು ಯಾವ್ದಾದ್ರೂ ಆಗ್ಬೋದು, ನಾಳೆ ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಆಡಳಿತದಲ್ಲಿರುವ ಪಕ್ಷಗಳು ತಮಗೆ ಹೆಂಗ್ ಬೇಕಂಗ್ ಇದನ್ನ ಬಳಸಿಕೊಂಡು ವಿರೋಧ ಪಕ್ಷಗಳ ಧ್ವನಿಯನ್ನ, ಹೋರಾಟಗಾರರ ಧ್ವನಿಯನ್ನ, ಮಾಧ್ಯಮಗಳ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಇದು ಅನುಕೂಲ ಆಗುತ್ತೆ. ಹಂಗಾಗಿ ಸದ್ಯಕ್ಕೆ ಅದು ಕಾಂಗ್ರೆಸ್ಗೆ ಒಳ್ಳೇದಾಗಿ ಬರ್ಬೋದು, ಮುಂದೊಂದು ದಿನ ಇದು ಕಾಂಗ್ರೆಸ್ಗೆ ಮಾರಕ ಆಗುತ್ತೆ ಅನ್ನೋದು ನನ್ನ ಪ್ರತಿಪಾದನೆ. 100% accepted. ಅಂಗಡಿಯವರೇ ನೋಡ್ರಿ, ನಾಳೆ ಹೌದು ನಿಜವಾಗಿ ಈಗ ಬಿಜೆಪಿ ಬಿಟ್ಟು ಬಿಡಿ, ನಾವು ಹೋರಾಟಗಾರರು ಬಿಟ್ವಿ. ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡುವಾಗ ಪ್ರಚೋದನೆ ಹೇಳಿಕೆ ಕೊಳ್ಳೇಬೇಕಾಗತ್ತ. ಶಾಂತಿಯಿಂದ ಹೋರಾಟ ಮಾಡಕ್ ಆಗೋದಿಲ್ಲ. ಅಲ್ರಿ, ನಾಳೆ ರೈತ ಬೆಲೆ ರೈತ ಸರ್ಕಾರಕ್ಕೆ ಚೀಮಾರಿ ಹಾಕ್ಬೋದು, ಶಾಸಕರಿಗೆ ಚೀಮಾರಿ ಹಾಕ್ಬೋದು. ಆ ಸಂದರ್ಭದಲ್ಲಿ ನೀವು ನಾಮ್ದೆಲ್ಲ ವಾರಂಟ್ ತಗೊಂಡು ಒಳಗಾಕಿ ಅವ ಅದು ಸುಳ್ಳು ಕರೆವು. ಈಗ ನೋಡಿ, ಸಾಮಾಜಿಕ ಜಾಲತಾಣ ನಾವು ಮಾತಾಡ್ತೀವಿ, ಅದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಗೊತ್ತನೇ ಆಗೋದಿಲ್ಲ. ಈ ಕಾನೂನಿನ ತಕ್ಷಣ ಬಂಧನ ಮಾಡ್ಬೇಕ್ರಿ. ಈ ಕಾನೂನಿನಲ್ಲಿ ತಕ್ಷಣ ಬಂದ್ ಮಾಡ್ಬೇಕು. ಮತ್ತೆ ಜಡ್ಜ್ ಮುಂದೆ ಏನಿಲ್ಲ, ಇದನ್ನ ಸೆಕ್ಷನ್ ಹಾಕಿ ಸೀದಾ ಒಳಗೆ ಹಾಕೋದು. ಹೌದು, ಒಳಗೆ ಹಾಕಿದ್ರೆ ಅವನ ಜೀವನ ಏನು, ನಿರಪರಾಧ ಅಪರಾಧ ಅಲ್ಲ. ಆ ತರದ್ದು ಇದೆ ಮುಂದೆ ವೈಲಾರ್ದಂಗ ಯಾರು ಸರ್ ಕೇಳಿಲಿ, ನಾ ಹೇಳ್ತಾ ಚರ್ಚೆಗೆ ಅವಕಾಶ ಕೊಡಬಹುದಿತ್ತು ಮಹೇಶ್ ಅವರೇ. ಈ ಅಧಿಕಾರಿ ಏನ್ ಫೈನಲ್ ಸೆಕ್ಷನ್ ಹಾಕ್ತೀರಿ ಅದನ್ನ ಒಳಗೆ ಹಾಕೋದು, ಜಡ್ಜ್ ಮುಂದೆ ಓದಿಸ್ಕೊತೀರಿ. ಯಾಕಂದ್ರೆ ಜಡ್ಜ್ ಮುಂದೆ ಸೆಕ್ಷನ್ ಹಾಕ್ಮೇಲೆ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ, ಯಾಕ್ಟ್ ಹಂಗಿಲ್ಲ. ಅವ್ರು ಏನ್ ಹೇಳ್ತಾರೆ, ತಮ್ಮ ಪರಿಭಾಷೆಗಳನ್ನ ಹೇಳ್ತಾರೆ. ದ್ವೇಷ ಅಪರಾಧಗಳೇ ಅಂದ್ರೆ ಏನಂತ, ದ್ವೇಷ ಭಾಷಣ ಅಂತ. ನೆಕ್ಸ್ಟ್ ಏನ್ ಹೇಳ್ತಾರೆ ಅವರು, ಇವರು ಸ್ವಲ್ಪ ಮಿಸ್ಲೀಡ್ ಆಗಿರ್ಬೋದು. DYSP ಕೇಳಿದ್ರೆ ಅಧಿಕಾರಿ ಹೆಂಗ ಅಟ್ರಾಸಿಟಿಯನ್ನ ತನಿಖೆ ಮಾಡ್ತಾರಲ್ಲ, ಮಿನಿಮಮ್ DYSP ಅಂಡ್ ಅಬೋವ್ ಮಾಡ್ಬೇಕು ಇನ್ವೆಸ್ಟಿಗೇಷನ್. ಮಿನಿಮಮ್ DYSP ಕೇಳಿದ್ರೆ ಅಧಿಕಾರಿ ತನಿಖೆ ಮಾಡ್ಬೇಕು. ಜೊತೆಗೆ ಇದರಲ್ಲಿ ಡಿಫಾಲ್ಟ್ ಮತ್ತು ಡಿಫೆಕ್ಟ್ ಏನಂತಂದ್ರ, ಕೆಟ್ಟ ವಿಚಾರ ಏನಂತಂದ್ರೆ, ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚು ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಾಳೆ ಮಲ್ಲವರು ಬಂದು ಇಲ್ಲಿ ನಾಳೆ ಇದರಲ್ಲಿ ಇರ್ತಾರೆ, ಏನೋ ವಿರೋಧ ಪಕ್ಷದಲ್ಲಿ, ನೀವು ಬಂದು ಕೊಪ್ಪಳದಲ್ಲಿ ಒಂದು ಭಾಷಣ ಮಾಡ್ಬೇಕಾಗಿರುತ್ತ ಅನ್ಕೊಳ್ರಿ. ಅದನ್ನ ಅಧಿಕಾರಿಗಳು ನೋಡ್ತಾರ, ಇವ್ರ ಹಿನ್ನೆಲೆ ನೋಡ್ತಾರ, ನಿಮ್ಮ ಅಪರಾಧ ಹಿನ್ನೆಲೆ ಏನೋ ನೋಡ್ತಾರ. ನೋಡಿ ನಾಳೆ ಅವ್ರು ತಮ್ಮಷ್ಟಕ್ಕೆ ತಾವೇ ಜಡ್ಜ್ ಮಾಡ್ಬೋದು. ಮಲ್ಲವ್ರು ಬಂದು ಇಲ್ಲಿ ದ್ವೇಷ ಭಾಷಣ ಮಾಡ್ತಾರ, ಮಲ್ಲವ್ರು ನೀವೇನ್ ಮಾತಾಡ್ತೀರಿ ನನಗೆ ಅಡ್ವಾನ್ಸ್ ಕೊಡ್ರಿ, ಆಮೇಲೆ ಅಪ್ರೂವಲ್ ಮಾಡ್ತೀನಿ ಅನ್ನುವ ಒಂದು ಸಂದರ್ಭಕ್ಕೂ ಹೋಗ್ಬೋದು. ಅಷ್ಟೊಂದು ಅವಕಾಶಗಳನ್ನ ಆ ಅಧಿಕಾರಿನೇ ನೋಡಿ, ಅಥವಾ ನೀವೇನಾದ್ರೂ ಒಂದೊಮ್ಮೆ ಮಾತಾಡ್ತೀರಿ ಅನ್ನೋದಾದ್ರೆ ನಿಮ್ಮನ್ನ ಪೂರ್ವ ನಿಯೋಜಿತವಾಗಿ ಬಂಧಿಸ್ಬೋದು ಅನ್ನೋ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಷ್ಟೇ. ಹಂಗಂತ ನೀವು FIR ಮಾಡಿದ್ಮೇಲೆ ಪ್ರತಿಯೊಂದು ವಿಚಾರನ ಇರ್ಬೋದು ಸರ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ಲೇಬೇಕು, ಹಂಗ ಒಳಗೆ ಹಾಕಕ್ ಬರಲ್ಲ. ಇದು ಏನ್ ದೋಷ ಇದೆ ಸರ್? ಸ್ಪಷ್ಟೀಕರಣ ಕೊಡಬೇಕು. ಈಗಿನ ಕಾನೂನಲ್ಲಿ ಏನ್ ದೋಷ ಇದೆ? 5 ವರ್ಷ ಮಹೇಶ್ ಅವರೇ ಕೇಳಿ, ಈ ವಿಧೇಯಕ ಏನ್ ನಷ್ಟ ಆಯ್ತು ಕೇಳ್ರಿ. ನಿಮಗೆ ರೋಡ್ ನಿಂತ್ಕೊಂಡು ಇನ್ನೊಂದು ಧರ್ಮದ ಮೇಲೆ ಪ್ರಚೋದನಕಾರಿಯಾಗಿ ಮಾತಾಡೋದು ನಿಮಗ ತಪ್ಪಿತ್ತು, ಅದರಿಂದ ನೀವು ಅಧಿಕಾರಕ್ಕೆ ಬರ್ತಿದ್ರಿ. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಕ್ಕಂತ ಕೋಮು ಭಾವನೆಗಳನ್ನ ಕೆರಸ್ತಕ್ಕಂತ
ಒಂದಿಷ್ಟು ಕೋಮು ಪ್ರಚೋದನಕಾರಿ ನಿಮ್ಮಲ್ಲಿ ಏನು ಒಂದಿಷ್ಟು ಗಂಜಿ ಗಿರಾಕಿಗಳಿದಾವೆ ಅವುಗಳನ್ನ ತಗೊಂಬಂದು ಉದಾಹರಣೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿಯವ್ರನ್ನ ಕರ್ಕೊಂಡ್ಬಂದು ಕೋಮು ದಳುರಿ ಅಥವಾ ಕೋಮು ಪ್ರಚೋದನೆಗೊಳಪಡಿಸತಕ್ಕಂತ ಒಬ್ಬ ಮಹಿಳೆಯರನ್ನ ಕರ್ಕೊಂಡ್ಬಂದು ನೀವೇನ್ ಮಾಡಿ ಭಾಷಣ ಮಾಡಿಸಿ ಎಲೆಕ್ಷನ್ ಗೆಲ್ಲೋದು ಈ ರೀತಿ ಟ್ರಿಕ್ಸ್ ಗಳನ್ನ ನೀವು ಅಳವಡಿಸ್ತಿದ್ರಿ. ಸೊ ಅದು ಬಂದಾಕು. ನೀವು ರೈತರ ಬಗ್ಗೆ ಖಾಲಿ ಬಿಡಿಸಿದ್ರಿ. ನೀವು ರೈತರು ಸಂಘ ಇದ್ರ ಬಗ್ಗೆ ಜೆಡಿಎಸ್ ಅಂತಲ್ಲ ಎನ್ಆರ್ಜಿ ಬಿಲ್ ನೀವು ಮಾತಾಡಿ ಹೆಸರು ರಾಮಚಂದ್ರ ನಮ್ ಕೇಳ್ರಿ ನೀವು ಸರ್ ನೀವು ಕೋಮು ಪ್ರಚೋದನೆ ಧರ್ಮ, ಜಾತಿ, ಬುಡಕಟ್ಟು, ಸ್ಥಳ, ಜನ್ಮಸ್ಥಳ, ಲಿಂಗ ಈ ಆಧಾರದ ಮೇಲೆ ವೇಷಭಾಷಾ ಅಂತಕ್ಕಂಥದ್ದು ಕನ್ಸಿಡರ್ ಆಗ. ಈ ಪ್ರಕಾರನಾಗಿ ನಂದು ಒಂದು ಪ್ರಶ್ನೆ ಏನಂದ್ರೆ ಅಂಗಡಿಯವರೇ, ಈಗ ಎಸ್ಪೆಷಲಿ ಇವರು ಪೂಜಾರು ಹೇಳ್ದಂಗೆ ಧರ್ಮ ದ್ವೇಷ ಭಾಷಣ ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಜಾಸ್ತಿ ಹೈಲೈಟ್ ಮಾಡ್ತಾ ಇತ್ತು. ಬಹುತೇಕ ರಾಜಕಾರಣಿಗಳು ಅಗೇನೆಸ್ಟ್ ಹೇಳಿಕೆ ಕೊಡ್ತಾ ಇದ್ರು ಅಂತ ಪೂಜಾರವ್ರ ವಾದ. ನಿಮ್ ಪ್ರಕಾರ ಕಾಂಗ್ರೆಸ್ನವ್ರು ಯಾರು ಮಾಡಿಲ್ವಾ? ಹೆಂಗೆ ಈ ಒಂದು ವಿಚಾರ? ಸರ್, ನಾವು ಬಿಜೆಪಿ ಅಂತ ವಿರೋಧಿಲ್ಲ. ಮೂಲಭೂತ ಹಕ್ಕಿಗೆ ತೊಂದರೆ ಆಗುತ್ತಂತ ನಮ್ಮ ಡಿಬೇಟ್ ಇರೋದು, ಬೇರೆ ಬಿಜೆಪಿ ಹೋರಾಟ ಅಲ್ಲ. ಇರುವಂತ ಸೆಕ್ಷನ್ಗಳಲ್ಲಿ ಇದೆ ಅಲ್ಲ ಸರ್, ಶಾಂತಿ ಭಂಗ ತಿಳಿದಿದೆ. ಹೌದು, ನಾವು ಹಕ್ಕಿಗೆ ಹೋರಾಟ ಪ್ರಶ್ನೆಗಳನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮೂಲಭೂತ ಅಜೆಂಡಾ ಏನು ಕೊಡ್ತಾ ಇದ್ದಾರೆ? ಅಜೆಂಡಾ ಏನು? ಬಿಜೆಪಿ ಅಜೆಂಡಾ ಏನು? ನಮ್ಮ ಅಜೆಂಡಾ ಬಿಜೆಪಿ ಇದು ಯಾವ್ದು ಹಿಂದೂಗಳು ಕುತ್ಕೊಂಡು ಹಿಂದೂ ಮೇಲೆ ದೌರ್ಜನ್ಯದ ಎಲ್ಲಿ ಭಾಷೆ ಪಾರ್ಟಿ ಅಂತ ನಿಮ್ಮ ಸಿಎಂ ಮಾನ್ಯ ಉದಾಹರಣೆ ಮಾನ್ಯ ಪಾಟೀಲ್ ಅವ್ರ ಅಪ್ಪ ಬಂದು ಕೊಲೆ ಮಾಡಿದೆ, ನೀವೇ ಪ್ರತಿಭಟನೆ ಮಾಡ್ತಾರೆ. ಒಬ್ಬ ದಲಿತ ಹೆಣ್ಮಗಳ ಮದುವೆಗೆ ನಾವು ಒಂದೇ ಕಾರಣಕ್ಕೆ ಅವ್ರ ಅಪ್ಪ ಬಂದು ಮರ್ಡರ್ ಮಾಡ್ತಾನೆ. ಒಂದು ದಿನಕ್ಕೂ ನಿಮ್ಮ RSS ಬರ್ಲಿಲ್ಲ, ಗೊತ್ತಿದೆ ಬರ್ಲಿಲ್ಲ. ನೇತೃತ್ವ ಬಂದು ಅದು ಬೇರೆ ರೀತಿ ಮಾಡ್ತಿದ್ರಿ ನೀವು. ಬಿಲ್ ಪಾಸ್ ಆಗ್ತಾ ಇಲ್ಲ, ತಡೆ ಹಿಡಿತಾ ಇದ್ದಾರೆ. ಆದ್ರೆ ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್. ನೋಡ್ರಿ, ಎಲ್ಲಾ ಪಕ್ಷಗಳಲ್ಲೂ ಈಗ ಮಲ್ಲವರೇ ಹೇಳ್ತಾರ ಅವ್ರಂಗ ಅಂದ್ರೆ ಸೆಷನ್ನಾಗ ಜೀರಾಮ್ ಚರ್ಚೆ. ಎಲ್ಲಾ ಪಕ್ಷಗಳು ಈಗ ಕಾಂಗ್ರೆಸ್ ಅಂಡ್ ಬಿಜೆಪಿ ಎಲ್ಲರೂ ತಾವು ಅಧಿಕಾರದಾಗಿದ್ದೀವಿ ಅಂತಂದ್ರೆ ತಮ್ದು ಬಹುಮತ ಇತ್ತು ಅಂತಂದ್ರೆ ವಿರೋಧ ಪಕ್ಷಗಳನ್ನ ಹತ್ತಿಕ್ಕೋ ಕೆಲಸಗಳನ್ನ ಆ ಕಡೆ ಕೇಂದ್ರ ಸರ್ಕಾರನು ಮಾಡ್ತಾ ಇದೆ, ಇಲ್ಲಿ ರಾಜ್ಯ ಸರ್ಕಾರನು ಮಾಡ್ತಾ ಇದೆ. ವಾಸ್ತವದಲ್ಲಿ ಎರಡೂ ಕಡೆನೇ ಇರ್ಬೋದು. ಅವರ ವಿಚಾರಗಳನ್ನ ಹೇಳಕ್ ಅವಕಾಶಗಳನ್ನು ಕೊಡಬೇಕು. ಈ ಸ್ಪೆಷಲಿ ಈ ಆಕ್ಟ್ ಅಲ್ಲೂ ಕೂಡ ಹೆಚ್ಚು ಚರ್ಚೆಗೆ ಒಳಪಡಬೇಕಾಗಿತ್ತು ಇದು. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಕಾಯ್ದೆ 2025 ಸಾಕಷ್ಟು ಚರ್ಚೆಗೆ ಒಳಪಡಬೇಕಾಗಿತ್ತು. ಆ ಚರ್ಚೆ ಆದ ನಂತರ ಇದರಲ್ಲಿ ಇರ್ತಕ್ಕಂಥ ಚರ್ಚೆ ಆಗೋದ್ರಿಂದ ಸಮಸ್ಯೆ ಏನಂತಂದ್ರೆ ಅಂದ್ರೆ ಆಗುವ ಅನುಕೂಲ ಏನಂದ್ರೆ ಅದ್ರಲ್ಲಿ ಡಿಫೆಕ್ಟ್ ಗಳು ಗೊತ್ತಾಗ್ತಿದ್ವು ಸರ್ಕಾರಕ್ಕೆ. ಡಿಫೆಕ್ಟ್ ನ ಬದಲಾವಣೆ ಮಾಡಿ ಮತ್ತೊಂದಷ್ಟು ಆಡ್ ಮಾಡಿ ಆಮೇಲೆ ಆ ವಿಧೇಯಕವನ್ನ ರಾಜ್ಯಪಾಲರಿಗೆ ಕಳಿಸೋ ಕೆಲಸಗಳನ್ನ ಮಾಡಬಹುದಿತ್ತು. ಬಟ್ ರಾಜ್ಯ ಸರ್ಕಾರ ಏನ್ ಮಾಡುತ್ತೋ ಅದು ಯಾಕೋ ಅದು ರಾಜಕೀಯ ಕಾರಣಕ್ಕಾಗಿ ಚರ್ಚೆಗೆ ಅವಕಾಶ ಕೊಡ್ಲಿಲ್ಲ. ಇಲ್ಲಿ ಪಾಸ್ ಮಾಡ್ಕೊಂಡ್ರೆ ಶುಕ್ರವಾರ, ಶನಿವಾರ, ಗುರುವಾರ ಇಲ್ಲಿ ಪಾಸ್ ಮಾಡ್ಕೊಂಡ್ರು, ಶನಿವಾರ ಶುಕ್ರವಾರ ಹೋಗಿ ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡ್ಕೊಂಡ್ರೆ ಕಳಿಸ್ತಾರೆ. ಇನ್ನೊಂದು ವಿಚಾರ ಏನ್ ಗೊತ್ತಾ, ಈ ಬಿಲ್ ಪಾಸ್ ಆಗಿ ಇದು ಕಾಯ್ದೆ ಆಗಷ್ಟಲ್ಲಿ ಕರ್ನಾಟಕ ಸರ್ಕಾರ ತನ್ನ 5 ವರ್ಷದ ಅವಧಿಯನ್ನು ಮುಗಿಸ್ತಾ ಬಂದಿರುತ್ತೆ. ಇದು ಕರೆಕ್ಟ್ ಆಗಿ ಬಳಕೆ ಮಾಡ್ಕೊಳಕ್ ಸಿಗದೆ ಬಿಜೆಪಿಯವರಿಗೆ. ನಾ ಹೇಳ್ತಾ ಇರೋದು ಏನಂದ್ರೆ ಈಗ ಆಲ್ರೆಡಿ ಇಂದಿನ ಸಾಕಷ್ಟು ಬಿಲ್ಗಳು ರಾಜ್ಯಪಾಲರ ಹತ್ರ, ರಾಷ್ಟ್ರಪತಿಗಳ ಹತ್ರ ಪೆಂಡಿಂಗ್ ಇದಾವೆ. ಅವೇ ಇನ್ನೂ ಪಾಸ್ ಆಗಿಲ್ಲ. ಇದು ಅಂತೂ ಇವ್ರು ಇಷ್ಟೊಂದು ವಿರೋಧ ಮಾಡಿದಾರೆ ಅಂದ್ರೆ 100% ಇದು ಪಾಸ್ ಆಗಲ್ಲ. ಅದಕ್ಕೆ ಕಾರಣಗಳು ಅವ್ರ ಸ್ವವಿವೇಚನೆ, ವಿವೇಚನಾಧಿಕಾರ, ಅದನ್ನ ಮಾತಾಡಕ್ ಆಗಲ್ಲ ನಾವು. ಅವರ ಸಂವಿಧಾನಬದ್ಧ ಹಕ್ಕುಗಳನ್ನ, ಅವರ ಕೆಲಸಗಳನ್ನ ಮಾತಾಡಕ್ಕಾಗಲ್ಲ. ಯಾವುದೇ ಕಾರಣಕ್ಕೆ ನನ್ನ ಒಪಿನಿಯನ್ ಜರ್ನಲಿಸ್ಟ್ ಆಗಿ ಏನಂತಂದ್ರೆ ಕನಿಷ್ಠ ಇದು 1.5 ರಿಂದ 2 ವರ್ಷ ಇದು ಬಿಲ್ ಪಾಸ್ ಆಗಲ್ಲ. ಇದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಹತ್ರ ಹಿಂಗೆ ಓಡಾಡ್ಕೊಂಡು ಇರುತ್ತೆ. ಆದ್ರೂ ಸಹ ಒಂದು ಮಾಧ್ಯಮವನ್ನು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ಇದಿದೆ. ಈಗ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರ. ನಾನ್ ಬೇಕಾದ್ರೆ 1 ನಿಮಿಷ ಅವಕಾಶ ಕೊಟ್ರೆ ಹೇಳ್ಬಿಡ್ತೀನಿ ಬಿಲ್ ಅಲ್ಲಿ ಏನಂತ. ನೋಡ್ರಿ, ಈಗ ನಾನು ಮೊನ್ನೆ ಬರೆದಿದ್ದ ಅದು ಆಸ್ ಇಟ್ ಈಸ್ ಇಟ್ಟಿದ್ದೀನಿ ನಾನು. ಈಗ ಅಂಗಡಿಯವ್ರೆ ಮೊನ್ನೆ ಈಗ ದ್ವೇಷ ಭಾಷಣದ ಪರಿಭಾಷೆ
ಯಾವುದೇ ಪೂರ್ವಕಲ್ಪಿತ ಹಿತಾಸಕ್ತಿ ಸಾಧಿಸಲು ಬದುಕಿರುವ ಅಥವಾ ಮೃತ ವ್ಯಕ್ತಿಯ ವರ್ಗ, ಗುಂಪು, ಸಮುದಾಯದ ವಿರುದ್ಧ ಹಾನಿ ಮಾಡುವ ಸಾಮರಸ್ಯ, ವೈರತ್ವ ಅಥವಾ ದ್ವೇಷ, ಕೆಡುಕಿನ ಭಾವನೆಯನ್ನು ಮೂಡಿಸುವ ದೃಷ್ಟಿಕೋನದಿಂದ ಆತ ಮೌಖಿಕವಾಗಿ ಮಾತಾಡಿರಬಹುದು, ಲಿಖಿತ ರೂಪದಲ್ಲಿ ಪದಗಳನ್ನ ಹೇಳಿರ್ಬೋದು, ಅಂದ್ರೆ ಪ್ರಿಂಟ್ ಮೀಡಿಯಾ, ಸಂಕೇತಗಳು ಏನಾದ್ರು ಹಿಂಗ್ ಮಾಡೋದು, ಸಂಕೇತಗಳನ್ನ ತೋರಿಸ್ತಾರಲ್ಲ ಆ ತರದ್ದು ಇಡೀ ಸಮೂಹವನ್ನ ಕೆರಳಿಸ್ತಕ್ಕಂಥ ಸಂಕೇತ ತೋರಿಸೋದು, ದೃಶ್ಯ ರೂಪಕಗಳು, ದೃಶ್ಯ ಅಲ್ಲ ಮೀಡಿಯಾ ಮಾತ್ರ ಅಲ್ಲ, ನಾಟಕಗಳು, ನೃತ್ಯ ರೂಪಕಗಳು, ನಾಟಕ ಮಾತ್ರ ನೃತ್ಯ ರೂಪಕಗಳನ್ನು ಮಾಡ್ತಾರೆ, ಅದು ಎಲ್ಲರೂ ಸೇರಿ ನೃತ್ಯ ರೂಪಕಗಳು ಸೇರಿದಂತೆ ವಿದ್ಯುನ್ಮಾನ ಸಂವಹನದ ಮೂಲಕ ಅಂದ್ರೆ ಎಂಟೈರ್ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾನು ಸೇರಿಬಿಡುತ್ತೆ. ಈ ಮೂಲಕ ಯಾರು ಕೂಡ ಪ್ರಚೋದಿಸುವಂತ ಮಾತುಗಳನ್ನ, ಬರವಣಿಗೆಗಳನ್ನ ಆಡಬಾರದು ಅಂತ ಹೇಳ್ಬಿಡ್ತಾರ. ಅದು ಪ್ರಮುಖವಾಗಿ ಏನಂದ್ರೆ ಧರ್ಮ, ಜನಾಂಗ, ಜಾತಿ, ಒಂದು ಸಮುದಾಯ, ಲಿಂಗ, ಲಿಂಗತ್ವ, ಲೈಂಗಿಕ ಮನೋಗುಣ, ಜನ್ಮಸ್ಥಳ, ಭಾಷೆ ಮತ್ತು ಪಂಗಡ. ಫಾರ್ ಎಕ್ಸಾಂಪಲ್ ಈ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ಆ ಒಂದು ಸಮೂಹವನ್ನು ಏನಾದ್ರೂ ಕೆಟ್ಟದಾಗಿ ಮಾತಾಡಿಸಬಾರ್ದು. ಅದೆಲ್ಲದೂ ಒಳಗೊಂಡಂತೆ ಇದು ದ್ವೇಷ ಭಾಷಣದ ಪರಿಕಲ್ಪನೆಯನ್ನು ಇಟ್ಟರ. ಇನ್ ಡೀಟೇಲ್ ಹೋಗ್ಬೇಕಾಗಿತ್ತು. ಈಗ ಮಲ್ಲೋರ್ ಹೇಳೋ ಪ್ರಕಾರ ಏನಂತಂದ್ರೆ ದ್ವೇಷ ಕೆಲಸ ಈಗ ಧರ್ಮದ ನಡುವೆ ಒಂದಷ್ಟು ವಿಚಾರಗಳು ಅದು ಒಂದಷ್ಟು ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಜೆಪಿ ಕಡೆಯಿಂದ ಅದನ್ನೇ ಫುಲ್ ಅಜೆಂಡಾ ಮಾಡ್ಕೊಂಡು ಅವರು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಆ ಕಾರಣಕ್ಕೆ ನನ್ನ ಕಾಲಿಗೆ ಏನೋ ಒಂದ್ ಸ್ವಲ್ಪ ಮುಳ್ಳು ಚುಚ್ತಿ ಅನ್ನೋ ಕಾರಣಕ್ಕೆ ಇಡೀ ಕಾಲ್ ಕಟ್ ಮಾಡ್ಕೊಳಕ್ ಆಗಲ್ಲ. ಈಗ ನೀವು ಬಿಜೆಪಿಯರ್ಗಾಗಿ ಇಡೀ ವಾಕ್ ಸ್ವಾತಂತ್ರ್ಯ ಸಂವಿಧಾನದ ಆರ್ಟಿಕಲ್ 19(1)(a) ಐತಲ್ಲ, ಎಂಟೈರ್ ಅದನ್ನ ಕಸ್ಕೊಳಗತ್ತೆ. ಅಲ್ಲ, ಇದು ನಿಮಗ್ ಕಸ್ಕೊಂತೀವಿ ಧನ್ಯವಾದಗಳು. ಈಗ ದ್ವೇಷ ಭಾಷಣ ವಿಧೇಯಕವನ್ನ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿದಂತ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲಾ ಸಚಿವರು ಇದ್ರು, ಬಿಜೆಪಿಯ ವಿರೋಧ ಪಕ್ಷದವರು ಇದ್ರು. ಒಂದು ಸರ್ಕಾರ ಒಂದು ವಿಧೇಯಕವನ್ನು ಮಂಡಿಸಬೇಕಾದ್ರೆ ಪರ ವಿರೋಧ ಚರ್ಚೆಗಳು ಸಾಮಾನ್ಯ. ಅಷ್ಟೆಲ್ಲ ವಿರೋಧಗಳ ಮಧ್ಯೆಗಳು ಮಾನ್ಯ ಸಭಾಪತಿಗಳು ವಿಧಾನಸಭಾ ಅಧ್ಯಕ್ಷರು ಅದನ್ನ ಮಂಡನೆ ಮಾಡಿದ್ರು. ಅದಾದ ನಂತರ ಕರ್ನಾಟಕದಲ್ಲಿ ಕಳೆದ ಒಂದು 25-30 ವರ್ಷಗಳ ಹಿಂದಿನ ರಾಜಕಾರಣಿಗಳು ಏನಿದಾರಲ್ಲ, ಒಬ್ಬರು ಕೂಡ ಅದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸುವಂತ ಉದಾಹರಣೆಗಳು ಒಂದಷ್ಟು. ಬಿಜೆಪಿಯ ಯಾರು ಭಾಷಣಗಳನ್ನ